ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ಏನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮನುಷ್ಯ ಅನ್ನೋನು ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ ಪ್ರತಿನಿತ್ಯದ ಜೀವನದಲ್ಲಿ. ಅವರ ಒಂದು ಸಕ್ಸಸ್ನ ಕಾಣಬೇಕು ಅಂತಂದರೆ ಅವ್ರವ್ರದೇ ಕ್ಷೇತ್ರದಲ್ಲಿ ಆಗಿರಬಹುದು ಅಂತಲೇ ಹೇಳ್ಬೋದು. ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ದಿನಗಳಿಂದ ಅಷ್ಟೇ ಒಂದು ಬುಕ್ ಓದುವಾಗ ಈ ವಿಜಯಕ್ಕೆ 5 ಮೆಟ್ಟಿಲುಗಳು ಅಂತಿತ್ತು. ನೀವು ಸಾಕಷ್ಟು ರೀತಿಯಾಗಿರುವಂಥ ಜ್ಯೋತಿಷದ ಪರಿಹಾರ ಆಗಿರ್ಬೋದು, ವಾಸ್ತು ಪರಿಹಾರಗಳು, ಬೇರೆ ರೀತಿಯಾಗಿರುವಂಥ ಯಂತ್ರ ತಂತ್ರದ ಪರಿಹಾರಗಳನ್ನ ನಮಗೆ ಸಾಕಷ್ಟು ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ಕೆಲವು ಈ ಒಂದು ಸಂಸ್ಕೃತ ಪದಗಳಿತ್ತು ಗುರುಗಳೇ, ಅದನ್ನು ನಾನು ನೋಟ್ ಡೌನ್ ಮಾಡ್ಕೊಂಬಂದಿದ್ದೀನಿ. ಎಲ್ಲಿ ತಪ್ಪು ಉಚ್ಚಾರಣೆ ಮಾಡಿಬಿಡ್ತೀನಿ ಅನ್ನೋ ಒಂದು ಭಯ ಕೂಡ ಇದೆ. ಧೃತಿಹಿ, ದೃಷ್ಟಿಹಿ, ಮತಿಹಿ, ದಕ್ಷಕಂ ಅಂತಿತ್ತು. ಇದರ ಅರ್ಥಗಳು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಇದನ್ನು ಹೇಗೆ ನಾವೇನಾದರೂ ಅಳವಡಿಸ್ಕೊಳ್ಬೇಕಾಗತ್ತಾ, ಅಥವಾ ಇದರ ಅರ್ಥ ಏನು? ಸಂಸ್ಕೃತ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ವಿಚಾರ ತಮ್ಮನ್ನು ಕೇಳಿದ್ರೆ ಸೂಕ್ತ ಅಂತ ಅನ್ನಿಸ್ತು. ಸೊ ಇದು ನಾವು ಪ್ರಯತ್ನ ಪಟ್ಟಾಗ ಸಕ್ಸಸ್ ಕಾಣೋದಕ್ಕೆ ಈ ಪದಗಳೇನಾದರೂ ನಮಗೆ ಉಪಯೋಗ ಆಗುತ್ತಾ? ಈ ಪದಗಳು ಹೇಗೆ ಗುರುಗಳೇ, ಹೇಗೆ ಇದನ್ನು ಅಳವಡಿಸ್ಕೊಳ್ಬೇಕು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕೆಲವು ರಾಜಕಾರಣಿಗಳು ಭಾಷಣವನ್ನು ಮಾಡ್ತಿರ್ತಾರೆ. ಅವರು ಒಂದೊಂದು ಪದ ಬಳಸ್ತಾರೆ. ಬಹುಶಃ ಅದನ್ನು ತಿಳ್ಕೊಂಡೇ ಇರ್ತಾರೆ. ಅದನ್ನು ತಿಳ್ಕೊಂಡು ಹೇಳಲೇಬೇಕು ಅಂತೆಲ್ಲ ಅವ್ರು ಸ್ಟಡಿ ಮಾಡಿರ್ತಾರೆ. ಆ ಥರದ ಕೆಲವೊಂದು ಮ್ಯಾಗ್ಝಿನ್ಗಳಲ್ಲಿ ಒಂದೊಂದು ಪದಕ್ಕೆ ಒಂದೊಂದು ಅರ್ಥವನ್ನು ಕೊಟ್ಕೊಂಡು ಹೋಗ್ತಿರ್ತಾರೆ. ಬಹಳ ಒಳ್ಳೆಯ ಪ್ರಶ್ನೆ ಇದು. ಎಷ್ಟು 4 ಹೌದು ಗುರುಗಳೇ, ಬರ್ಕೊಂಡಿದ್ದೀನಿ. ಧೃತಿಹಿ, ದೃಷ್ಟಿಹಿ, ಮತಿಹಿ, ದಕ್ಷಕಂ. ಮೊದಲು ಧೃತಿಹಿ. ಧೃತಿಹಿ ಅಂದರೆ ಬೇರೆ ಏನೂ ಇಲ್ಲ, ಧೈರ್ಯ. ಧೃತಿಹಿ ಅನ್ನೋದರ ಪದದ ಅರ್ಥ ಧೈರ್ಯ. ನೀವು ಮಾಡೋ ಕೆಲಸದಲ್ಲಿ ಧೈರ್ಯ ಇರಬೇಕು. ಯಾವಾಗಲೂ ಒಬ್ಬರ ಜೊತೆಗೆ ಬೇಕು, ಯಾವಾಗಲೂ ನನಗಿಂಥವ್ರು ಇರಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಟೀಮ್ ವರ್ಕ್ ಮಾಡ್ಕೊಂಡು ಮಾಡ್ತಿರ್ತೀವಿ. ಯಾವಾಗಲೂ ಜೊತೆಗಿರೋಕ್ಕೆ ಆಗಲ್ಲ. ಒಬ್ಬರಾಗಿಯೇ ಹೋರಾಟ ಮಾಡೋವಂಥದ್ದನ್ನು ಕೆಲವೊಂದು ಕೆಲಸಗಳಲ್ಲಿ ನಾವು ಮುಂದೆ ಬರಬೇಕು ಅಂತಂದರೆ ಧೈರ್ಯ ಮಾಡಬೇಕು, ಸಾಹಸವನ್ನು ತೋರಿಸ್ಬೇಕು. ಯಾವುದೇ ಕಾರಣಕ್ಕೂ ನೀನು ಏನಾದರೂ ಒಂದು ಮಾಡಲೇಬೇಕು ಅಂತ ಹೊರಟಾಗ ಮೊದಲು ನಾನು ಬರಬೇಕಾಗಿದ್ದ ಧೈರ್ಯ. ಯಾಕೆ ಗೊತ್ತಾ? ಈ ಪ್ರಪಂಚದಲ್ಲಿ ಯಾವತ್ತೋ ಒಂದಿನ ಎಲ್ಲರೂ ಸತ್ತೋಗ್ತಾರೆ. ಈ ಪ್ರಪಂಚದಲ್ಲಿ ಯಾವತ್ತೋ ಒಂದಿನ ಎಲ್ಲರೂ ಕೂಡ ಸತ್ತೋಗ್ತಾರೆ. ಇಲ್ಲಿ ಸಾಯೋ ತನಕ ಬದುಕಿರ್ತೀವಿ, ಅದು ನೆನಪಿಟ್ಕೊಳ್ಳಿ. ಅದರ ಧೈರ್ಯ ಇದ್ದು ನೀವು ಕೆಲವೊಂದು ಕೆಲಸಗಳಿಗೆ ಮುನ್ನುಗ್ಗತಕ್ಕಂತಹದ್ದಕ್ಕೆ ಧೃತಿಹಿ ಅಂತ ಹೇಳ್ತಾರೆ. ಧೃತಿಹಿ ಅನ್ನೋದು ನಮಗೇನಂತಂದರೆ ನಮ್ಮ ಪುಕ್ಕಲುತನವನ್ನು ಹೊಡೆದೋಡಿಸುತ್ತೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಇಚ್ಛಾಶಕ್ತಿ ಬೇಕಾಗತ್ತೆ. ಕುಂದುಕೊರತೆಗಳಿಲ್ಲದ ಹಾಗೆ ನಮ್ಮನ್ನು ತಗೊಂಡು ಹೋಗಬೇಕಾದ್ರೆ ಧೈರ್ಯವೇ ಬೇಕು. ಇದು ನಮಗೆ ಧೃತಿಹಿ ಅಂತ ಹೇಳೋ ಪದ. ಮತ್ತು ಎರಡನೇದು ದೃಷ್ಟಿ ಅಂತಂದರೆ ನಮ್ಮ ಗಮನ, ಗುರಿ, ಸಂಕಲ್ಪ ಇವೆಲ್ಲವೂ ಹೇಳ್ತಾನೆ. ಮನುಷ್ಯನಿಗೆ ಇವತ್ತು ಬೆಳಗ್ಗೆ ಎದ್ದರೆ ನಾನು ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ಅಥವಾ ಇನ್ನೊಂದು ವರ್ಷಕ್ಕೆ ನಾನು ಮಾಡೋ ಕೆಲಸ ಕೈಗೂಡುತ್ತಾ ಅನ್ನೋದನ್ನು ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು. ನಾವು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋಂತಾರಲ್ಲ, ಹಾಗೆ ದೃಷ್ಟಿ ಅನ್ನೋ ಪದ ಹೇಗಿರಬೇಕು ಅಂತಂದರೆ, ಪ್ರತಿ ನಿಮ್ಮ ಬಾಡಿಯ ಅಣುವಿನಲ್ಲೂ ತೃಣಕಾಷ್ಟದಲ್ಲೂ ನೀವು ಎಡಬಲ ಹಿಂದೆ ಮುಂದೆ ಅಂತ ನೋಡಿದ್ರು, ಒಂದು ಮೂವಿ ನೋಡಿದ್ರು, ಬೇರೆ ಇನ್ಯಾರ ಜೊತೆಗೆ ಮಾತಾಡ್ತಿದ್ರು, ನಿಮ್ಮ ಗುರಿ ಅದರ ಬದಲು ಆಗಬಾರ್ದು. ಬೇರೆ ಇನ್ಯಾರೋ ಹಿನ್ನಡೆ ಕಾಲೆಳೆಯ ಕೆಲಸ ಮಾಡ್ತಾರೆ, ಅದು ಸಾಧ್ಯ ಆಗಲ್ಲ ಬಿಡು ಅಂತ ನೆಗೆಟಿವ್ ತುಂಬ ಮಾತಾಡ್ತಾರೆ. ನಿಮ್ಮನ್ನು ಉತ್ಸಾಹರಾಗಿರ್ತಕ್ಕಂಥ ನೀವು ತುಂಬ ಉತ್ಸಾಹಕತೆಯಿಂದ ತುಂಬಿದ್ರಿ, ನೀವು ನಿಮ್ಮ ನಿರುತ್ಸಾಹ ಮಾಡೋ ಜನ ಯಾವಾಗಲೂ ಇರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ನಿಮ್ಮದಾಗಿರ್ತಕ್ಕ ದೃಷ್ಟಿ ಬದಲಿಸೋ ಆಗಿಲ್ಲ. ಅಷ್ಟು ಚೆನ್ನಾಗಿರಬೇಕು. ಒಟ್ಟಾರೆ ನಿಮ್ಮ ಗುರಿ ಮುಂದಿರಬೇಕು, ನಿಮ್ಮ ಹಿಂದೆ ಗುರು ಇರಬೇಕು. ಆವಾಗ ನಿಮ್ಮದಾಗಿರ್ತಕ್ಕ ದೃಷ್ಟಿ, ನಿಮ್ಮ ಸಂಕಲ್ಪ
ನಿಮ್ಮನ್ನು ಯಾವುದೋ ಒಂದು ಎತ್ತರಕ್ಕೆ ನೀವೇನು ಅಂದುಕೊಂಡಿರ್ತೀರೋ ಆ ಎತ್ತರಕ್ಕೆ ನೀವು ಬೆಳೆದೇ ತೀರ್ತೀರಿ. ಇದು ದೃಷ್ಟಿ. ಮತಿಹಿ ಅಂತ ಮತಿಹಿ ಅಂತಂದರೆ ಬಹಳ ಪ್ರಮುಖವಾಗಿದೆ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಇದು ಮತಿ ಅಂತಂದರೆ ಸಮಯ, ಯಾವ ಸಮಯಕ್ಕೆ ಏನು ಮಾಡಬೇಕು. ನೀನು ಇನ್ನೇನು ಮಾಡ್ತಾನೆ ಇವನಿಗೆ ಮತಿನೇ ಇಲ್ಲ, ಇವನಿಗೆ ಮತಿ ಇಲ್ಲದ ಕೆಲಸ ಮಾಡಿದಾನೆ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಏನಿರಬೇಕು ಅಂತಂದರೆ ಸಮಯ ಪ್ರಜ್ಞೆ ಇರಬೇಕು. ಯಾವ ಸಮಯಕ್ಕೆ ಏನು ಮಾಡಬೇಕು. ಇನ್ನೇನು ಪರೀಕ್ಷೆ ಮುಗಿದೋಗ್ತಾ ಇದೆ, ಆಗೋದ್ರೆ ಏನು ಪ್ರಯೋಜನ ಬಂತು? ಎಲ್ಲೋಗಿತ್ತು ನಿನ್ನ ಮತಿ? 10 ಗಂಟೆಗೆ ಬರಬೇಕನ್ನೋ ಪ್ರಜ್ಞೆ ಬೇಡ? ಪ್ರಜ್ಞೆಯನ್ನು ಸೂಚಿಸುತ್ತೆ ಅದು ಮತಿ. ಹಾಗಾಗಿ ಯಾವಾಗ ಎಲ್ಲಿ ಏನು ಹೇಗೆ ಮಾಡಬೇಕು ಅನ್ನೋ ಮತಿ ನಿಮ್ಮ ಒಳಗಡೆ ಮಲಗಿದ್ರೂ ಕೂಡ ಇರಬೇಕು. ಅದಕ್ಕಾಗಿ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು, ಈ ಮೀನು ಮಲಗಿರುತ್ತೆ ನೀರಲ್ಲಿ, ಕಣ್ಣು ತೆರ್ಕೊಂಡೆ ನಿದ್ದೆ ಮಾಡ್ತಾ ಇರುತ್ತೆ. ಆ ಹೆಣ್ಣು ಮಕ್ಕಳನ್ನು ಆ ಮೀನಿಗೆ ಹೋಲಿಸ್ತಾರೆ. ಅಂದರೆ ಎಚ್ಚರದಲ್ಲಿರಬೇಕು ಅಂತ. ಯಾವಾಗಲೂ ಆರೇ ನಿದ್ರಾವಸ್ಥೆಯಲ್ಲೇ ಇರ್ತಾರೆ. ಹೆಣ್ಣು ಮನೆಯನ್ನು ಕಾಪಾಡ್ತಕ್ಕಂಥವಳು. ಆದ್ದರಿಂದ ಮಕ್ಕಳು ಯಾವಾಗ ಬರ್ತಾರೋ, ಮನೆಯವರು ಯಾವಾಗ ಬರ್ತಾರೋ, ಮನೆಗೆ ಯಾರು ಅತಿಥಿಗಳು ಬರ್ತಾರೋ, ಇವೆಲ್ಲ ಗಮನಿಸೋದ್ರಿಂದ ಅಂತಹ ಮತಿ ಈ ಸೌಶಲ್ಯವಾಗಿರ್ತಕ್ಕಂಥ ಪದ ಇದು. ಅದಕ್ಕಾಗಿ ಆ ಹೆಣ್ಣು ಮಗುವಿಗೆ ಇದನ್ನು ಅಪ್ಲೈ ಮಾಡ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂತಹ ಪದ ಇದು. ನಮಗೆ ಆ ಮತಿ ಅನ್ನೋದು ಇದ್ದರೆ ಮಾತ್ರ ಸಾಧ್ಯ. ತುಂಬ ಟೈಮ್ ಟೇಬಲ್, ಅದು ತುಂಬ ಅದ್ಭುತವಾಗಿರುವಂಥದ್ದು. ಏನೇ ನೀವು ಮಾಡಬೇಕಾದ್ರೂ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ತೀವಿ ಅಂತವಲ್ಲ, ಹಾಗಾಗಬಾರ್ದು. ಯಾವ ಕೆಲಸವನ್ನು ಯಾವಾಗ ಮಾಡಬೇಕೋ ನೀವು ಆಕ್ಟಿವ್ ಆಗಿರೋದನ್ನು ತೋರಿಸುತ್ತೆ. ಯಾವುದು? ಆ ಮತಿ ಅನ್ನೋ ಪದ. ಗುರುಗಳ ಇನ್ನೊಂದು ಪದ ಇತ್ತು, ದಕ್ಷಕಂ. ಇನ್ನೊಂದ್ಸಲ ಏಮ? ದಕ್ಷಕಂ ಅಂತ ನಂದು. ಇಲ್ಲಿ ದಕ್ಷಕಂ ಅನ್ನೋ ಪದ ದಾಕ್ಷ್ಯಂ ಅಂತಲೂ ಕೂಡ ಕರೀತಾರೆ. ದಕ್ಷಂ ಅಂದರೆ ದಕ್ಷತೆ ಅಂತಲೂ ಹೌದು. ಇದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಸಾಮರ್ಥ್ಯ ಅಂತ ಹೇಳ್ತೀವಿ. ಸಾಮರ್ಥ್ಯನೂ ಇರಬೇಕು. ಸಾಮರ್ಥ್ಯ ಇದ್ದು ನಾನು ಮಾಡ್ತೀನಿ ಅನ್ನೋ ಕೆಲಸವನ್ನು ಮಾಡಿಯೇ ತೀರಬೇಕು. ನನಗೆ ಸಾಮರ್ಥ್ಯ ಇದೆ, ಬೇರೆ ಇನ್ಯಾವುದೋ 20 ಜನ ಸೇರಿ ಮಾಡೋ ಕೆಲಸ ನನಗೆ ಬರಲ್ಲ, ಅಥವಾ ಬೇರೆ ಇನ್ಯಾವುದೋ ಯಾರೋ ಬೆಳೆದು ಬಿಟ್ಟರು ಅಂಥೇಳಿ ನಾನು ಅವರಾಗೆ ಬೆಳಿಬೇಕು ಅಂತ ಹೇಳಿ ಅಡ್ಡದಾರಿ ಹಿಡಿಯೋದು ಪ್ರಯೋಜನ ಬರೋದಿಲ್ಲ. ನಮಗೇನು ಅಂತಂದರೆ ಏನೇನೋ ಬೇಡ. ಈ ಚಿನ್ನದ ಏನು ಹೇಳ್ತಾರಲ್ಲ, ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಮಧು ತುಂಬಿದ ಮಣ್ಣಿನ ಪಾತ್ರೆಯೇ ಲೇಸು ಅಂತ. ಮಧು ಅಂತಂದರೆ ಜೇನು ತುಂಬಿದ ಮಡಕೆಯೇ ಲೇಸು. ಬಂಗಾರದ ಪಾತ್ರೆ ತುಂಬ ವಿಷ ತುಂಬಿದರೆ ಎಂಥವನಿಗೆ ಯೂಸ್ ಆಗುತ್ತೆ. ಅಂದರೆ ನಮ್ಮ ಸಾಮರ್ಥ್ಯ ಯಾವುದು? ಇದರಲ್ಲಿ ನಮ್ಮ ಸಾಮರ್ಥ್ಯ ಯಾವುದು? ಎಷ್ಟಿದೆ ನಮ್ಮ ಸಾಮರ್ಥ್ಯ? ಎಲ್ಲಿ ಹೇಗೆ ಬಳಸಬೇಕು ಎಲ್ಲವನ್ನೂ ನಮಗೆ ತೋರಿಸಿಕೊಡತಕ್ಕಂತಹದ್ದು ಇದೇ ಧೃತಿ, ದೃಷ್ಟಿ, ಮತಿ, ದಾಕ್ಷಂ ಅಥವಾ ದಕ್ಷಂನಲ್ಲಿ ನಮ್ಮ ದಕ್ಷತೆ ತೋರಿಸುತ್ತೆ, ಸಾಮರ್ಥ್ಯ ತೋರಿಸುತ್ತೆ, ನಮ್ಮ ಕಾಳಜಿ ತೋರಿಸುತ್ತೆ, ಆತ್ಮಸ್ಥೈರ್ಯ ತೋರಿಸುತ್ತೆ, ಏನು ಮಾಡಬೇಕು ಅನ್ನೋದನ್ನು ತೋರಿಸುತ್ತೆ. ಒಟ್ಟಾರೆಯಾಗಿ ಈ 4 ಇದ್ದವ ಜೀವನದಲ್ಲಿ ಸೋಲೆ ಇಲ್ಲ ಅವನಿಗೆ. ಈ 4 ಅಳವಡಿಸಿಕೊಂಡ್ರೆ, ಈ 4 ನಿಮ್ಮ ಆಯುಧಗಳಾಗಿ ಬಳಸ್ಕೊಂಡ್ರೆ, ಶಂಖ, ಚಕ್ರ, ಗದೆ, ಪದ್ಮ ಇವು ಇಷ್ಟಿತ್ತು ಅಂತಂದರೆ 4 ದಿಕ್ಕುಗಳಲ್ಲಿ ವಿರಾಜಮಾನವಾಗಿ ನೀವು ಅಡ್ಡಾಡ್ತೀರಿ. ಆಮೇಲೆ ತುಂಬ ನೆಗೆಟಿವ್ ಮಾತಾಡ್ತಾರೆ ಕೆಲವು ಜನ, ತುಂಬ ನೆಗೆಟಿವ್ ಕೂಡ ಕಾಮೆಂಟ್ ಹಾಕ್ತಾರೆ. ತಲೆನೇ ಕೆಡಿಸ್ಕೋಬೇಡಿ. ನೀವು ಯಾಕಂದ್ರೆ ನೀವು ಹೋಗ್ತಿರೋ ದಾರಿ ಅಲ್ಲ, ನೀವು ಆನೆ ಅಲ್ಲ, ಆನೆ ತಾನೇ. ನಾಯೇನು ನೋಡಲೇಬಾರ್ದು ನೀವು. ಅದು ಎಷ್ಟು ಬಗುಡ್ತಿದ್ರೂ ಕೂಡ ನೀವು ಸುಮ್ಮನೆ ಒಂದು ಕಾಲಲ್ಲಿ ಹಂಗಾದ್ರೆ ಸತ್ಯ ಹೋಗುತ್ತೆ. ಹೋಗಬಾರ್ದು, ನೀವು ಹೋಗ್ತಾ ಇರಿ ನಿಮ್ಮ ಪಾಡಿಗೆ ನೀವು. ಹಾಗೆ 100 ಜನ 100 ಮಾತಾಡಿದ್ರು ನಿಮ್ಮ ಗೋಲ್ ಸೆಟ್ ಮಾಡ್ಕೊಳ್ತೀರಲ್ಲ, ಅದು ಮತಿ. ಮತಿ ನಮ್ಮ ಒಳಗಡೆ ಸೇರ್ಕೊಳ್ತೇವೆ ಅಂತಂದರೆ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ನನ್ನ ಪ್ರೀತಿ ಬಂಧುಗಳೇ. ನೀವು ಏನೇ ಕೆಲಸ ಮಾಡಬೇಕಾದ್ರೂ ಈ 4 ನಿಮ್ಮ ಆಯುಧಗಳಾಗಿ ಇಟ್ಕೊಳ್ಳಿ. ಅದ್ಭುತವಾಗಿ ನೀವು ಸೋಲಿಲ್ಲದ ಸರದಾರರಾಗ್ತೀರಿ, ನೆನಪಿಟ್ಕೊಂಡ್ರೆ. ಖಂಡಿತ ಗುರುಗಳೇ. ಸೊ ಮನುಷ್ಯನ ಪ್ರಯತ್ನ ಹೇಗಿರಬೇಕು ಅಂತ ತಿಳಿಸ್ಕೊಟ್ರಿ, ಜೊತೆಗೆ ಆ ಸಂಸ್ಕೃತ ಪದಗಳ ಅರ್ಥ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧೈರ್ಯ ಆಗಿರ್ಬೋದು, ನಮ್ಮ ಗುರಿ ಗಮನ ಹೇಗಿರಬೇಕು, ಸಮಯ ಪ್ರಜ್ಞೆ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಬೇಕು, ಜೊತೆಗೆ ಸಾಮರ್ಥ್ಯ ಇದ್ದರೆ ಸಕ್ಸಸ್ ಅನ್ನೋಂಥದ್ದು ಖಂಡಿತವಾಗ್ಲೂ ನಾವು ಕಾಣ್ತೀವಿ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಆತ್ಮವಿಶ್ವಾಸ, ಸ್ಥೈರ್ಯ ಕೂಡ ನಮಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಗೋಲ್ ಅನ್ನೋಂಥದ್ದು ಇಂಪಾರ್ಟೆಂಟು, ನಮ್ಮ ಫೋಕಸ್ ಅದ್ರ ಮೇಲೆ ಇರಬೇಕು. ಯಾವುದೇ ರೀತಿಯಾಗಿರುವಂಥ ನಮಗೆ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ನೆಗೆಟಿವ್ ಪೀಪಲಿಂದ ನಾವು ದೂರ ಇದ್ದರೆ ಒಳ್ಳೆಯದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತ ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳು ಮಾಡ್ತಿರ್ತೀರಾ, ಆದರೂ ಕೂಡ ಕೆಲವೊಂದು ಅಡಚಣೆಗಳು ಆಗ್ತಾ ಇದ್ರೆ ಈ 4 ವಿಚಾರಗಳನ್ನು ನಿಮ್ಮ ಮೈಂಡ್ನಲ್ಲಿ ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನಕ್ಕೆ ಸಕ್ಸಸ್ನ ನೀವು ಕಾಣ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.